ಉತ್ತರ ಪ್ರದೇಶದ ಲಕ್ನೋದಲ್ಲಿ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಹಾಲು ವ್ಯಾಪಾರಿಯೊಬ್ಬರು ಗ್ರಾಹಕರಿಗೆ ಹಾಲು ತಲುಪಿಸುವ ಮೊದಲು ಹಾಲಿಗೆ ಉಗುಳುತ್ತಿರೋದನ್ನ ತೋರಿಸುವ ವಿಡಿಯೋವೊಂದು ಬೆಳಕಿಗೆ ಬಂದಿದೆ. ಮನೆಯಲ್ಲಿ ಅಳವಡಿಸಿದ ಸಿಸಿಟಿವಿಯಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಮನೆಯ ಹೊರಗೆ ನಿಂತು ಹಾಲು ವ್ಯಾಪಾರಿ ಯಾರು ನೋಡುತ್ತಿಲ್ಲವೇ ಎಂದು ಆಚೆ ಈಚೆ ನೋಡುತ್ತಿರೋದನ್ನ ಈ ದೃಶ್ಯದಲ್ಲಿ ತೋರಿಸುತ್ತದೆ. ತದನಂತರ ಆ ಪಾತ್ರೆಯ ಮುಚ್ಚಳವನ್ನ ತೆರೆದು ಪಾತ್ರೆಯನ್ನ ತನ್ನ ಬಾಯಿಯ ಹತ್ತಿರ ತಂದು ಹಾಲಿಗೆ ಉಗುಳಿ ಮತ್ತೆ ಮುಚ್ಚುತ್ತಾನೆ. ಮೊಹಮ್ಮದ್ ಶರೀಫ್ ಎಂದು ಗುರುತಿಸಲಾದ ಹಾಲು ವ್ಯಾಪಾರಿಯನ್ನ ಈಗ ಬಂಧಿಸಲಾಗಿದೆ. ಇನ್ನು ಈ ವಿಡಿಯೋ ನೋಡಿದಂತಹ ನೆಟ್ಟಿಗರು ನಿಜಕ್ಕೂ ಗಾಬರಿಯಾಗಿದ್ದಾರೆ. ಹಾಲು ಹಾಕುವ ಮುನ್ನ ಹಾಲಿನ ಪಾತ್ರೆಗೆ ಎಂಜಲು ಉಗುಳಿದಂತಹ ವ್ಯಾಪಾರಿ ಇದರಿಂದ ಯಾರನ್ನ ನಂಬೋದು ಅನ್ನುವಂತಹ ರೀತಿಯಲ್ಲಿ ಜನ ಭಯಭೀತರಾಗಿದ್ದಾರೆ. ಅಂದ್ರೆ ಕುಡಿಯುವಂತಹ ಹಾಲಿಗೂ ಕೂಡ ಈ ರೀತಿ ಮಾಡಿದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಯಲ್ಲಿ ಮೂಡುತ್ತೆ. ಮನೆ ಹತ್ತಿರ ಬಂದು ಹಾಲು ಹಾಕುವಂತಹ ವ್ಯಕ್ತಿ ಈ ರೀತಿ ಕೃತ್ಯವನ್ನ ಎಸಗಿದ್ದಾನೆ. ಈ ದೃಶ್ಯ ಏನಿದೆ ಅದು ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಈ ವಿಡಿಯೋಗೆ ಎಲ್ಲೆಡೆ ವೈರಲ್ ಆಗ್ತಿರುವಂಥದ್ದು. ಹಾಲು ಹಾಕಿಸಿಕೊಳ್ಳುವ ಮುನ್ನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಅಂದ್ರೆ ನಾವೇ ನಿಂತು ಎದುರುಗಡೆ ಹಾಲನ್ನು ಹಾಕಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಈ ರೀತಿ ಮಾಡಿದ್ರೆ ನಿಜಕ್ಕೂ ಕೂಡ ಭಯ ಆಗುವಂಥದ್ದು. ಯಾವ ರೀತಿ ನಡೀತಾ ಇದೆ ನಮ್ಮ ಪ್ರಪಂಚ, ಎಲ್ಲಿ ಸಾಕ್ತಾ ಇದೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಹಾಗೆ ಈ ವ್ಯಕ್ತಿಯನ್ನ ಗುರುತಿಸಿ, ಅಂದ್ರೆ ಮೊಹಮ್ಮದ್ ಶರೀಫ್ ಎಂದು ಈ ವ್ಯಕ್ತಿಯನ್ನ ಗುರುತಿಸಿ ಈಗ ಬಂಧಿಸಲಾಗಿದೆ ವ್ಯಾಪಾರಿಯನ್ನ. ಈ ರೀತಿಯ ದೃಶ್ಯಗಳು ನಿಜಕ್ಕೂ ಕೂಡ ಭಯ ಹುಟ್ಟು ಹಾಕುವಂಥದ್ದು. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಈ ರೀತಿಯ ಒಂದು ಆಘಾತಕಾರಿ ಘಟನೆ ನಡೆದಿದೆ. ಹಾಲು ವ್ಯಾಪಾರಿಯೊಬ್ಬರು ಗ್ರಾಹಕರಿಗೆ ಈ ರೀತಿ ಹಾಲನ್ನ ಎಂಜಲು ಮಾಡಿ ಕೊಡ್ತಾ ಇರುವಂಥದ್ದು, ಹಾಲು ಪಾತ್ರೆಗೆ ಎಂಜಲನ್ನ ಉಗುಳಿ ಕೊಡ್ತಾ ಇರುವಂಥದ್ದು. ಈ ದೃಶ್ಯ ನಿಜಕ್ಕೂ ಕೂಡ ಭಯಾನಕವಾಗಿರುವಂಥದ್ದು. ಅಂದ್ರೆ ಹೇಗಪ್ಪ ನಂಬುವಂಥದ್ದು ಅನ್ನುವ ಪ್ರಶ್ನೆ ಇಲ್ಲಿ ಕಾಡುತ್ತೆ. ಈ ವಿಡಿಯೋಗೆ ನಾನಾ ಬಗೆಯ ಕಾಮೆಂಟ್ಗಳನ್ನು ಕೂಡ ಮಾಡಲಾಗಿರುವಂಥದ್ದು. ನೆಟ್ಟಿಗರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋಗೆ ನಾನಾ ಬಗೆಯ ಕಾಮೆಂಟ್ಗಳನ್ನು ಹಾಕಿದ್ದಾರೆ. ಈತನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ಹಾಲು ವ್ಯಾಪಾರಿಯನ್ನ ಈಗ ಬಂಧಿಸಲಾಗಿದೆ.